Namaste. Very good morning, all of you. Welcome to GS Competitive Content. ಇವತ್ತಿನ ಬಾರ್ಡರ್ ಸೀರೀಸ್ಗೆ ಸಂಬಂಧಪಟ್ಟಂತ ಒಂದು ಟಾಪಿಕ್ ದಟ್ ಈಸ್ ದ ಕಂಟ್ರಿ ಈಸ್ ಸ್ಲೋವೇನಿಯಾ. ನೋಡ್ತಾ ಹೋಗೋಣ ಏನಕ್ಕೆ ಚರ್ಚೆ ಇದೆ ಇದು, ಇದಕ್ಕೆ ಸಂಬಂಧಪಟ್ಟಂತ ಒಂದು ಇಂಪಾರ್ಟೆಂಟ್ ಆದಂತ ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಸ್ಲೋವೇನಿಯಾ ಅನ್ನೋದು ಬಹಳ ಪ್ರಮುಖವಾದಂತ ದೇಶ, ಮಧ್ಯ ಯುರೋಪಿಯನ್ ಒಂದು ದೇಶವಾಗಿದೆ. ಮಧ್ಯ ಯುರೋಪಿನ ಒಂದು ದೇಶವಾಗಿದೆ. ಸ್ಲೋವೇನಿಯಾ ಈಸ್ ಅಫಿಷಿಯಲಿ ದ ರಿಪಬ್ಲಿಕ್ ಆಫ್ ಸ್ಲೋವೇನಿಯಾ, ರೈಟ್, ಈಸ್ ಅ ಕಂಟ್ರಿ ಇನ್ ದ ಸೆಂಟ್ರಲ್ ಯುರೋಪ್. ಮಧ್ಯ ಯುರೋಪ್ ಅಲ್ಲಿ ಇರತಕ್ಕಂತ ಒಂದು ದೇಶ. ಸೊ ಇದರ ಕ್ಯಾಪಿಟಲ್ ಅಂಡ್ ಆಲ್ಸೋ ಲಾರ್ಜೆಸ್ಟ್ ಸಿಟಿ ಇನ್ ದ ಎಂಟೈರ್ ಸ್ಲೋವೇನಿಯಾ ದಟ್ ಇಸ್ ನೋಡಿ ಲುಬ್ಲಾಜಾನಾ. ಸೊ ಈ ಒಂದು ನಗರ ಅದರ ರಾಜಧಾನಿಯೂ ಹೌದು. ಆಲ್ಸೋ ಹಿಯರ್ ವಿ ಹ್ಯಾವ್ ದ ಲುಬ್ಲಾಜಾನಾ. ಎಸ್, ರೈಟ್. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನೀವು ನೋಡ್ಬೋದು ಅಡ್ರಾಟಿಕ್ ಸಿ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಅಡ್ರಾಟಿಕ್ ಸಿ ಮತ್ತೆ ನೋಡಿ ಅಯೋನಿಯನ್ ಸಿ ಕೂಡ ಇದೆ, ಮತ್ತೆ ಟೈರೇನಿಯಂ ಸಿ ಕೂಡ ಇದೆ ಈ ಕಡೆ ಭಾಗದಲ್ಲಿ. ನೋಡ್ಬೋದು ಹಲವು ಪ್ಲೇಸ್ಗಳು. ಗಲ್ಫ್ ಆಫ್ ಮಾನಿಫ್ರೋಡಿನಿಯಾ ಇದೆ, ಅಂಡ್ ಆಲ್ಸೋ ಗಲ್ಫ್ ಆಫ್ ಅರೆಂಟೋ ಇದೆ, ಆಮೇಲೆ ಸ್ಟ್ರೈಟ್ ಆಫ್ ಅಟ್ರಾಂಟೋ. ಸೊ ನೋಡ್ತಾ ಹೋಗಿ ಎಕ್ಸಾಮ್ ಅಲ್ಲಿ ಇವೆಲ್ಲ ಪ್ರಮುಖ ಆಗ್ತವೆ, ಎಲ್ಲಿ ಬರ್ತವೆ ಅಂತ ಕೇಳುವ ಸಾಧ್ಯತೆ ಇರ್ತವೆ. ಎಸ್, ಮುಂದಕ್ಕೆ ಹೋಗೋಣ. ಸ್ಲೋವೇನಿಯಾ ಇಲ್ಲಿ ಬರ್ತಕ್ಕಂಥ ಬಾರ್ಡರ್ ಕಂಟ್ರಿಗಳನ್ನ ಡಿಸ್ಕಸ್ ಮಾಡೋದಾದ್ರೆ ನೋಡಿ ಇಟಲಿ ಬರುತ್ತೆ. ಇಟಲಿ ಟು ದ ವೆಸ್ಟ್ ಹಿಯರ್ ವಿ ಹ್ಯಾವ್ ದ ಇಟಲಿ, ಅಂಡ್ ಆಲ್ಸೋ ಟು ದ ನಾರ್ತ್ ಆಸ್ಟ್ರಿಯಾ ಇದೆ, ಈ ಕಡೆ ಆಸ್ಟ್ರಿಯಾ ಇದೆ, ಅಂಡ್ ಆಲ್ಸೋ ಟು ದ ನಾರ್ತ್ ಈಸ್ಟ್ ಅಲ್ಲಿ ಹಂಗೇರಿ ಬರುವಂತದ್ದು. And also to the south and southeast, that is Croatia. ಕ್ರೊಯೇಷಿಯಾ ಎಕ್ಸಾಮ್ ಅಲ್ಲಿ ಇವೆಲ್ಲ ಇಂಪಾರ್ಟೆಂಟ್ ನೋಡಿ. ಇದು ಆಲ್ರೆಡಿ ಕ್ರೊಯೇಷಿಯಾ ಕೂಡ ಒಂದ್ ಸ್ವಲ್ಪ ನ್ಯೂಸ್ ಅಲ್ಲಿ ಇದೆ. ಇವನ್ ಆಲ್ಸೋ ಅಡ್ರಾಟಿಕ್ ಸಿ ಜೊತೆ ಗಡಿಯನ್ನ ಹಂಚಿಕೊಂಡಿರುವಂತದ್ದು. ಸೌತ್ ವೆಸ್ಟ್ ಅಲ್ಲಿ ಶಾರ್ಟ್ ಕೋಸ್ಟ್ ಲೈನ್ ಅಂತ ಹೇಳ್ಬೋದು. ಶಾರ್ಟ್ ಸ್ವಲ್ಪ ನೋಡಿ, ಇಷ್ಟೇ ಸ್ವಲ್ಪ ಭಾಗ, ಇದೆಲ್ಲ ಇಲ್ಲ, ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ ನೋಡಿ. ಇದು ಇಟಲಿ ಸ್ವಲ್ಪ ಭಾಗ ಬರುತ್ತೆ. ಇಟಲಿ ನೋಡಿ ಇದೊಂದು ಸ್ವಲ್ಪ ಮಾತ್ರ ಏನು ಅಡ್ರಾಟಿಕ್ ಸಿಗೆ ಹಂಚಿಕೊಂಡಿದೆ. ಸೊ ದಿಸ್ ಇಸ್ ಅಬೌಟ್ ಸ್ಲೋವೇನಿಯಾ ಬಾರ್ಡರ್ಸ್. ಇನ್ನು ಈಗ ಚರ್ಚೆಯಲ್ಲಿ ಯಾಕಿದೆ ಸರ್ ಅಂತ ನೋಡೋದಾದ್ರೆ, ಇತ್ತೀಚೆಗಷ್ಟೇ ಒಂದ್ ಸ್ವಲ್ಪ ದಿನ ಆಯ್ತಷ್ಟೇ, ಕಳೆದ ಒಂದು ತಿಂಗಳು ಅಂತ ಹೇಳ್ಬೋದ್ರಿ, ಇಂಡಿಯಾ ಅಂಡ್ ಸ್ಲೋವೇನಿಯಾ ಅನೌನ್ಸ್ಡ್ ಎ 5-year plan to strengthen their scientific and technological collaboration in various fields. ಓಕೆನಾ. ಭಾರತ ಮತ್ತು ಸ್ಲೋವೇನಿಯಾ ವಿವಿಧ ಕ್ಷೇತ್ರಗಳು ಮತ್ತು ವೈಜ್ಞಾನಿಕ ಮತ್ತು ತಾಂತ್ರಿಕ ಸಹಯೋಗ ಮಾಡಿಕೊಳ್ಳುವಂತೆ 5 ವರ್ಷಗಳ ಒಂದು ಯೋಜನೆಯನ್ನು ಹಾಕೊಂಡಿದ್ದೇವೆ, ಸಹಕಾರ ನೀಡಲಿಕ್ಕೆ ಅವರಿಗೆ. ನಮಗೆ ಅವರು ಟೆಕ್ನಾಲಜಿಕಲಿ ಅಂಡ್ ಆಲ್ಸೋ ಸೈಂಟಿಫಿಕಲಿ ಕೊಲಾಬ್ರೇಷನ್ ಅನ್ನು ಮಾಡ್ಕೊಂಡಿದ್ವಿ. 5 ವರ್ಷಗಳ ಒಂದು ಯೋಜನೆ ಹಾಕೊಂಡು ಇದರ ಅಡಿಯಲ್ಲಿ ಏನಪ್ಪಾ ಅಂತಂದ್ರೆ ಟೆಕ್ನಾಲಜಿಲಿ, ಸೊ ಸೈನ್ಸ್ ಅಲ್ಲಿ ಸ್ವಲ್ಪ ಡೆವಲಪ್ ಮಾಡೋದಕ್ಕೆ ಇಬ್ಬರಿಗೂ ಕೂಡ ಸಹಕಾರಿ ಆಗಿರ್ಲಿ ಅನ್ನೋ ಒಂದು ಕಾರಣಕ್ಕೆ ಮಾಡ್ಕೊಂಡಿದ್ವಿ. ಆಲ್ಸೋ ಇಟ್ ಈಸ್ ಟೆರೈನ್ ಮೇನ್ಲಿ ಕನ್ಸಿಸ್ಟ್ ಆಫ್ ಕಾಸ್ಟ್ ಪ್ಲಾಟರ್ಸ್. ಕಾಸ್ಟ್ ಟೋಫೋಗ್ರಫಿ ಬರುತ್ತಲ್ರಿ ಜಾಗ್ರಫಿಲಿ, ಸೊ ಆ ಕಾಸ್ಟ್ ಪ್ಲಾಟ್ ಗೆ ಸಂಬಂಧಪಟ್ಟಂತದ್ದು. ರಿಡ್ಜಸ್ಗಳು ಕೂಡ ಇದಾವೆ, ಭವ್ಯವಾದ ಒಂದು ಪ್ರಪಾತದ ಅಲ್ಫೈನ್ ಕೂಡ ಇದೆ, ಅಲ್ಪೈನ್ ಪೀಕ್ಸ್ ಎತ್ತರವಾದಂಥದ್ದು ನೋಡಿ. ಅದೇ ರೀತಿ ಇತ್ಯಾದಿ ಶಿಖರಗಳನ್ನು ಕೂಡ ಹೊಂದಿರುವಂಥದ್ದು. ಮೇಜರ್ ರಿವರ್ಸ್ ಅಂದ್ರೆ ದಟ್ ಇಸ್ ಸಾವ, ಡ್ಯಾನ್ಯೂಬ್ ನ ಉಪನದಿ ದಟ್ ಇಸ್ ಸಾವ. ಅಂಡ್ ಆಲ್ಸೋ ದ್ರಾವ ಬರುತ್ತೆ, ಮುರಾ ಬರುತ್ತೆ, ಇವೆಲ್ಲ ಅದರ ಉಪನದಿಗಳು. ಮತ್ತೆ ಅತ್ಯಂತ ಎತ್ತರದ ಒಂದು ಪಾಯಿಂಟ್, ಹೈಯೆಸ್ಟ್ ಪಾಯಿಂಟ್ ದಟ್ ಇಸ್ ಟ್ರಿಗ್ಲಾವಾ ಪರ್ವತ. ನಮ್ಮಲ್ಲಿ ಹಿಂಗೆ ಶಿಖರ ಇದಾವ್ರಿ, ಕೇಟು ಇದೆ, ಅವೆಲ್ಲ ಇದಾವ ನೋಡಿ. ಸೊ ಆ ತರದ ಒಂದು ಪರ್ವತ, ಈಗ ಮೌಂಟ್ ಎವರೆಸ್ಟ್ ಕೂಡ ಇದೆ ನಮ್ಮ ನೇಪಾಳಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಈ ತರದ ಎತ್ತರದ ಪ್ರದೇಶ ದಟ್ ಇಸ್ ಮೌಂಟ್ ಟ್ರಿಗ್ಲಾವಾ ಮೌಂಟ್, ಈ ಒಂದು ಪ್ರದೇಶ ಎತ್ತರವಾದಂಥದ್ದು. ಅಂಡ್ ದಿಸ್ ಇಸ್ ಆಲ್ ಅಬೌಟ್ ಸ್ಲೋವೇನಿಯಾ ಒಂದು ಕಂಟ್ರಿಗೆ ಸಂಬಂಧಪಟ್ಟಂತದ್ದು. ನೋಡಿ 1 ವರ್ಷ ಅಥವಾ 1 ವರ್ಷಕ್ಕಿಂತಲೂ ಹೆಚ್ಚು, 1 ವರ್ಷದಲ್ಲೇ 100 ದೇಶಗಳು ನ್ಯೂಸ್ ಅಲ್ಲಿ ಇರ್ತವ್ರಿ. ಅದರಲ್ಲಿ ಯಾವ್ದು ಬೇಕಾದ್ರೂ ಕೇಳಬಹುದಲ್ವಾ. ನೋಡ್ತಾ ಹೋಗಿ ದಿನಕ್ಕೆ ಒಂದಾದ್ರೂ ನ್ಯೂಸ್ ಅಲ್ಲಿ ಇದ್ದೇ ಇರುತ್ತಲ್ವಾ, ಮ್ಯಾಪ್ಗೆ ಸಂಬಂಧಪಟ್ಟಂಗೆ ಕೇಳ್ಬೋದು. ಅಲ್ಲಿ ಒಂದು 2-3 ಕ್ವಶನ್ ಅಂತೂ ಬಹಳಷ್ಟು ದಿನಗಳ ನಂತರ ಆಲ್ಮೋಸ್ಟ್ ಎಕ್ಸಾಮ್ಸ್ ಗಳಲ್ಲಿ ಕೇಳುವಂತ ಒಂದು ಪ್ರಶ್ನೆಗಳು ಈ ಬಾರ್ಡರ್ ಸೀರೀಸ್ ಸಂಬಂಧಪಟ್ಟಂತವು ಬಹಳ ಪ್ರಮುಖವಾಗಿದ್ದಾವೆ. ಆದಷ್ಟು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು ಕರೆಂಟ್ ಅಫೇರ್ಸ್ ಕವರ್ ಮಾಡುವಾಗ ಇವುಗಳು ಅಷ್ಟು ಒಂದು ರೀತಿ ಸ್ಟ್ರಾಂಗ್ ಆಗಿ ನೀವು ಕವರ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆ ಕಾರಣದಿಂದ ನಾ ಈ ಒಂದು ಬಾರ್ಡರ್ ಸೀರೀಸ್ ಅನ್ನ ಕವರ್ ಮಾಡಿದ್ದೇನೆ. ಕಡಿಮೆ ಸಮಯದಲ್ಲಿ ಒಂದು ದೇಶದ ಬಗ್ಗೆ ಒಂದು ಸಂಪೂರ್ಣವಾದಂತ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಸ್ವಲ್ಪ ಶಾರ್ಟ್ ನ್ಯೂಸ್ ಆಗಿ ತಿಳ್ಕೊಳ್ತಾ ಹೋಗ್ತೀವಿ. ಎನಿ ಹೌ
ಥ್ಯಾಂಕ್ ಯು. ಲೆಟ್ಸ್ ಸಪೋರ್ಟ್ ಮೀ ಅಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇನ್ನು ಹೆಚ್ಚಿನ ಒಂದು UPSC ಗೆ ಸಂಬಂಧಪಟ್ಟಂತ ಕೆಲವು ಸೀರೀಸ್ ಅನ್ನ ಇವಾಗ ಸ್ಟಾರ್ಟ್ ಮಾಡ್ತೇನೆ ಇನ್ನು ಮುಂದೆ. ಯಾಕಂದ್ರೆ UPSC ಎಕ್ಸಾಮ್ಸ್ ಅದ, ಇನ್ನೇನು ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಕೆಲವು ಟಾಪಿಕ್ಸ್ ಗಳನ್ನ, ಇಂಪಾರ್ಟೆಂಟ್ ಆದಂತ ಒಂದು ವಿಚಾರಗಳನ್ನ ಡಿಸ್ಕಸ್ ಮಾಡ್ತೀನಿ ಇನ್ ಮುಂದೆ. ಓಕೆನಾ, ಡೋಂಟ್ ವರಿ, ನಿಮ್ಮ ಸಪೋರ್ಟ್ ಬಹಳಷ್ಟು ಇರ್ಬೇಕು ನನಗೆ. ಎನಿ ಹೌ, ಥ್ಯಾಂಕ್ ಯು.